ಓಂ ಶ್ರೀ ದುರ್ಗಾಯ ನಮಃ. ಓಂ ನಮಃ ಶಿವಾಯ. ನಮಸ್ತೆ ವೀಕ್ಷಕರೇ. ಇವಾಗಿನ ವಿಚಾರ, ಉಪ್ಪು ತಿನ್ನೋದ್ರಿಂದ, ನಾವು ದಿನನಿತ್ಯ ಉಪ್ಪು ಸೇವನೆ ಮಾಡೋದ್ರಿಂದ ವೀಕ್ಷಕರೇ, ನಾವು ಬೇಗ ದೇಹವನ್ನು ಭೂಮಿ ಮೇಲೆ ಬಿಟ್ಟು ಹೋಗ್ತೀವಿ, ಅಂದರೆ ನಾವು ಸತ್ತು ಹೋಗ್ತೀವಿ ಅಂತ ಅರ್ಥ. ಭೂಮಿ ಮೇಲೆ ಬಿಟ್ಟು ಯಾಕೆ ಅಂದರೆ ಉಪ್ಪಿನಲ್ಲಿ ವೀಕ್ಷಕರೇ, ಉಪ್ಪಿನಲ್ಲಿ ಮಣ್ಣಿನ ಅಂಶ ಜಾಸ್ತಿ ಇರುತ್ತದೆ. ಮಣ್ಣಿನ ಅಂಶವೇ ಇರೋದು ಅದರಲ್ಲಿ. ನಾವು ಉಪ್ಪು ತಿನ್ನೋದ್ರಿಂದ ನೋಡಿ, ನಮಗೆ ಕಣ್ಣು ಸರಿಯಾಗಿ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ. ಕಾರಣ ಏನಂದರೆ, ನಾವು ಉಪ್ಪು ಆಹಾರದೊಳಗೆ ಮಿಕ್ಸ್ ಮಾಡಿಕೊಂಡು ತಿಂತೇವೆ. ಆಹಾರದೊಳಗೆ ಮಿಕ್ಸ್ ಮಾಡ್ಕೊಂಡು ತಿಂದಾಗ ನಾವು ಹೊರಗಡೆಯಿಂದ ಮೂಗಿಂದ ಗಾಳಿ ತಗೊಂಡು ಮತ್ತೆ ಆ ಉಪ್ಪಿನ ಅಂಶವನ್ನು ಮತ್ತೆ ಹೊರಗಡೆ ಹಾಕ್ತೇವೆ. ಅದನ್ನು ಹೊರಗಡೆ ಹಾಕುವಾಗ ನಮಗೆ ಕಣ್ಣಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡುತ್ತದೆ, ಕಿವಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡುತ್ತದೆ. ಹಾಗೆ ನಮ್ಮ ಮನಸ್ಸಿಗೆ, ನಮ್ಮ ಆಲೋಚನಾ ಶಕ್ತಿಗೆ, ನಮ್ಮ ಮೆದುಳಿಗೆ, ನಮ್ಮ ಆಲೋಚನೆ ಮಾಡುವಂತಹ ಮೆದುಳಿಗೆ ತುಂಬಾ ಅದು ಕಷ್ಟವನ್ನು ಕೊಡುತ್ತದೆ. ಅಂದರೆ ಯಾವುದಾದ್ರು ಒಂದು ಒಳ್ಳೆಯ ಆಲೋಚನೆಗಳನ್ನೆಲ್ಲ ಮರೆಸುತ್ತದೆ. ಯಾಕೆ ಮರೆಸುತ್ತದೆ ಅಂದರೆ, ನಮ್ಮಲ್ಲಿ ಎಲ್ಲ ಶಕ್ತಿಗಳು ನಶಿಸುತ್ತದೆ ಅಂತ. ಆ ಸಮಯದಲ್ಲಿ ಎಲ್ಲ ಶಕ್ತಿಗಳು ನಶಿಸುತ್ತದೆ ಅಂದರೆ ನಮಗೆ ಕೈಕಾಲು ಕೂಡ ನೋವು ಬರುವಂಥದ್ದು. ಈಗ ನೋಡಿ, ನಾವು ಹೊಟ್ಟೆ ತುಂಬ ಉಪ್ಪು ಹಾಕಿದ ಆಹಾರವನ್ನು ಊಟ ಮಾಡಿದಾಗ ನಮಗೆ ಎದ್ದೇಳಬೇಕು ಅಂದ್ರೂ ಕಷ್ಟ ಆಗುತ್ತೆ, ಕೈಕಾಲೆಲ್ಲ ಹಿಡ್ಕೊಂಡಂಗಾಗುತ್ತೆ. ಸರಿನಾ? ನಿಮಗೂ ಆ ಅನುಭವ ಆಗಿರ್ಬೋದಲ್ವ? ಆಗಿದೆಯಾ? ಆಗಿದ್ದವ್ರು ಕಮೆಂಟ್ ಮಾಡಿ ಖಂಡಿತ. ಹಾಗೆ ನಾವು ಹಣ್ಣು, ನೀರು, ಎಳ್ನೀರು ಎಷ್ಟು ಕುಡಿದ್ರೂ ನಮಗೆ ಸುಸ್ತು, ಆಯಾಸ ಅನ್ನೋದೇ ಆಗಲ್ಲ. ನೀವು ಬೇಕಿದ್ರೆ ಹೊಟ್ಟೆ ತುಂಬ ಕೂತ್ಕೊಂಡು ಹಣ್ಣನ್ನು ತಿಂದು ನೋಡಿ, ನಿಮಗೆ ಅಂಥ ಸುಸ್ತೇನೂ ಆಗಲ್ಲ, ಬೇಗ ಎದ್ದೇಳ್ಬೋದು. ಕಾರಣ ಏನಂದರೆ, ಅದರಲ್ಲಿ ಜೀವಾಂಶ ಇರುತ್ತದೆ, ಹಾಗೆ ನೀರಿನ ಅಂಶ ಜಾಸ್ತಿ ಇರುತ್ತದೆ. ಹಾಗೆ ಎಲ್ಲ ಹಣ್ಣುಗಳಲ್ಲೂ ಉಪ್ಪಿನ ಅಂಶ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತದೆ, ಹಣ್ಣುಗಳಲ್ಲಿ, ತರಕಾರಿಗಳಲ್ಲೆಲ್ಲ. ಅದನ್ನು ನಾವು ಗ್ರಹಿಸಬೇಕು. ಆದರೆ ಇವತ್ತಿನ ದಿನ ನಿಮಗೆ ಹೇಳ್ತೀನಿ, ನಮ್ಮ ಕುಟುಂಬದವರೇ ಉಪ್ಪು ಕಂಟ್ರೋಲ್ ಮಾಡಿ ತಿನ್ನಬೇಡಿ ಅಂದರೆ ಅವರು ಬಿಡೋದೇ ಇಲ್ಲ. ಉಪ್ಪು ಖಾರ ಇಲ್ಲ ಅಂದರೆ ನನಗಾಗೋದೇ ಇಲ್ಲ ಅಂತ ಹಠ ಹಿಡಿತಾರೆ. ಅದೇ ಅದಕ್ಕೆ ನಿಮ್ಮ ಜೀವನ, ನಿಮ್ಮ ದೇಹ, ನಿಮ್ಮ ಆರೋಗ್ಯ ಕೆಟ್ಟರೆ ಯಾರ್ದು ಕೆಡುತ್ತದೆ? ನಿಮ್ಮ ಆರೋಗ್ಯ ಕೆಡುತ್ತದೆ ಅಂತ ನಾನು ಒಂದು ಸಾರಿ ಹೇಳಿ ಸುಮ್ಮನಾಗ್ತೇನೆ. ಯಾಕಂದರೆ ಇಲ್ಲಿ ಒಳ್ಳೆ ಬದಲಾವಣೆ ಬೇಕಾಗಿದೆ. ಈಗ ಉಪ್ಪು ತಿಂದವ್ರ ಹತ್ರ, ಖಾರ ತಿಂದವ್ರ ಹತ್ರ ಜಾಸ್ತಿ ನನಗೆ ಸಮಯ ಇರೋಕ್ಕಾಗಲ್ಲ ಅಂದರೆ ಅವರಿಂದ ನಾನೇ ದೂರ ಹೋಗಬೇಕು. ಕಾರಣ ಯಾಕಂದರೆ ಏನಂದರೆ, ನನಗೆ ನನ್ನ ದೇಹ, ನನ್ನ ಆರೋಗ್ಯ, ನನಗೆ ಒಂದು ಪಾಸಿಟಿವ್ ಎನರ್ಜಿ, ನನಗೆ ತುಂಬ ದಿನ ಬದುಕಬೇಕು ಅಂತ ಆಸೆ ಇದೆ ವೀಕ್ಷಕರೇ. ಅದಕ್ಕೋಸ್ಕರ ನಾನು ನೀರು, ಹಣ್ಣು, ದೈವ ಜಪ, ತಪಸ್ಸು ಇದರಲ್ಲೇ ಇರ್ತೇನೆ. ನೀವು ಜಾಸ್ತಿ ನೋಡಿರ್ಬೋದು, ನಾನು ನೀರು ಹರಿಯುವಂಥ ಜಾಗದಲ್ಲಿ ವಿಡಿಯೋ ಮಾಡ್ತಾ ಇರ್ತೇನೆ. ನನ್ನ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, 8-9 ವರ್ಷದ ಹಿಂದೆ ನಾನು ಕೂಡ ಹಾಗೆ ಉಪ್ಪು ತಿಂದು, ಖಾರ ತಿಂದು ನಾನು ಹಿಂಸೆನ ಅನುಭವಿಸ್ತಾ ಇದ್ದೆ. ನಾನು ಅಂದ್ಕೊಳ್ತಾ ಇದ್ದೆ, ಅಯ್ಯೋ ಊಟ ಮಾಡಿದ್ರೆ ಇಷ್ಟೆಲ್ಲ ಹಿಂಸೆ ಆಗುತ್ತಲ್ಲ, ಏನಿದೆ ಊಟದಲ್ಲಿ, ಯಾಕೆ ಈ ಥರ ಆಗ್ತಾಯಿದೆ ಅಂತೆಲ್ಲ ನಾನು ಇದನ್ನು ತಿಳ್ಕೊಳ್ತಾ ಬಂದ ಹಾಗೆ ನನಗೆ ಎಲ್ಲ ಅನುಭವ ಪಡ್ಕೊತ ನಾನು ಅದನ್ನು ತ್ಯಜಿಸ್ತಾ ಬಂದಿರೋದು, ಪ್ರತಿಯೊಂದೂ ಹಾಗೆಯೇ. ಇವಾಗ ನಾನು ಮನಸ್ಸು ಮಾಡಿದರೆ ಎಳ್ನೀರು ಕುಡ್ಕೊಂಡು ದಿನ ಕಳೀತೀನಿ, ನೀರು ಕುಡ್ಕೊಂಡು ದಿನ ಕಳೀತೀನಿ, ನೀರೇ ಕುಡ್ಕೊಂಡು ಇಡೀ ದಿನವೂ ಕಳೆಯಬಲ್ಲೆ 24 hours. ಹಾಗೆ ಹಣ್ಣು ತಿಂದ್ಕೊಂಡಂತೂ ನಾನು ಜಾಸ್ತಿ ಸಮಯ ಕಳೀತೇನೆ. ಇನ್ನು ಬೇಯಿಸಿದ ಆಹಾರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತೇನೆ, ತಿಂಗಳಿಗೆ 1 ಸಾರಿ ಅಥವಾ 2 ಸಾರಿ ಅಷ್ಟು. ಉಪ್ಪು ಮಾತ್ರ ಸೇವನೆ ಮಾಡೋದೇ ಇಲ್ಲ, ಯಾಕಂದರೆ ನಾವು ಪ್ರತಿಯೊಂದು ಆಹಾರದಲ್ಲೂ ಉಪ್ಪಿನ ಅಂಶ ಇರುತ್ತದೆ. ನಿಮಗೆ ಗೊತ್ತಾ, ನೀರಿನಲ್ಲಿ ಕೂಡ ಉಪ್ಪಿನ ಅಂಶ ಇರುತ್ತದೆ. ಉಪ್ಪು ಮಾಡೋದು ನೀರಿಂದ ಅಲ್ವಾ? ಉಪ್ಪು ನೀರಿಂದ ಮಾಡ್ತಾರೆ. ನೀವು ಉಪ್ಪು ನೀರಲ್ಲಿ ಅಡುಗೆ ಮಾಡ್ತೀರಾ? ಮಾಡೋಲ್ಲ ಅಲ್ವಾ? ಮತ್ತು ಅದೇ ನೀರಲ್ಲಿ ಮಾಡಿದ ಉಪ್ಪಲ್ಲಿ ಅಡುಗೆ ಮಾಡ್ತೀರಲ್ವ? ಸಮುದ್ರದ ನೀರಲ್ಲಿ ನೀವು ಅಡುಗೆ ಮಾಡ್ತೀರಾ? ಮಾಡಲ್ಲ ಅಲ್ವಾ? ಅದೇ ಆ ಸಮುದ್ರದ ನೀರಿನಲ್ಲಿ ರೆಡಿಯಾಗಿದೆ, ಉಪ್ಪನ್ನು ನೀವು ಹಾಕಿ ಅಡುಗೆ ಮಾಡ್ತೀರಲ್ಲ.
ವೀಕ್ಷಕರೇ, ನಾವೆಲ್ಲ ಇದನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತಿನ ದಿನ ನಮ್ಮ ಮಕ್ಕಳಿಗೆಲ್ಲ ಉಪ್ಪು ಖಾರ ಕೊಟ್ಟು ಅವರ ಆಲೋಚನೆಯನ್ನು ಕೆಡಿಸ್ತಾ ಇದ್ದೀವಿ, ನಾವೇ ಕೆಡಿಸ್ತಾ ಇದ್ದೀವಿ. ಆಮೇಲೆ ರೋಗ ಬಂತು, ಅದು ಬಂತು, ಇದು ಬಂತು, ಮಕ್ಕಳಲ್ಲಿ ಅಶಕ್ತತೆ ಇದೆಲ್ಲ ಶುರುವಾಯಿತು ಅಂದರೆ ನೀವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿರೋ ಅಥವಾ ದುಡ್ಡು ಸುರಿತೀರೋ ಏನೋ ಒಂದು ಮಾಡ್ತೀರಿ, ಮತ್ತೆ ಅದನ್ನೇ ತಿಂತೀರಿ, ಉಪ್ಪು ಖಾರ. ಯಾರ ಜೀವನ ಹಾಳಾಗುತ್ತೆ? ಯಾರ ಮಕ್ಕಳ ಜೀವನ ಕೆಡುತ್ತದೆ? ನಮ್ಮ ಮಕ್ಕಳ ಜೀವನವೇ ಹಾಳಾಗುತ್ತದೆ. ಅದೇ ನಮ್ಮ ಮಕ್ಕಳಿಗೆ ಒಳ್ಳೆಯ ನೀರು, ಹಣ್ಣು, ಎಳನೀರು, ಒಳ್ಳೊಳ್ಳೆ ಆಹಾರವನ್ನು ಕೊಟ್ಟು ನಾವು ಬೆಳೆಸ್ಕೊಂಡು ಹೋಗ್ಬೋದಲ್ಲ, ಉಳಿಸ್ಕೊಂಡು ಮಕ್ಕಳನ್ನು ಬೆಳೆಸ್ಕೊಂಡು ಆರೋಗ್ಯ ಕಾಪಾಡ್ಕೊಂಡು ಹೋಗ್ಬೋದಲ್ವ. ಅದರಿಂದ ಎಷ್ಟೆಲ್ಲ ಲಾಭ ಇದೆ ನಮಗೆ ವೀಕ್ಷಕರೇ. ನಾನು ಉಪ್ಪಿನ ಬಗ್ಗೆ ಮತ್ತೆ ಮತ್ತೆ ವಿಡಿಯೋ ಮಾಡ್ತಾನೆ ಇರ್ತೇನೆ, ಯಾಕಂದರೆ ಎಷ್ಟಾಗುತ್ತೆ ಅಷ್ಟು ಜನ ತಿಳ್ಕೊಂಡು ಅಳವಡಿಸ್ಕೊಳ್ಳಿ ಅಂತ, ಅರ್ಥ ಆಯ್ತಾ? ಯಾಕಂದರೆ ಎಷ್ಟು ತಿಳ್ಕೊಂಡ್ರೂ ನಾವಿಲ್ಲಿ ಕಡಿಮೆನೇ ವೀಕ್ಷಕರೇ. ನಾವಿಲ್ಲಿ ಜಾಸ್ತಿ ದಿನ ಬದುಕಿ ಬಾಳಬೇಕಾದರೂ ಇವತ್ತಿನ